Now Okay. we'll start this new lesson. Verbs as verbs used as adjectives. ಅಂದ್ರೆ ಕ್ರಿಯಾಪದಗಳಿಗೆ ಇನ್ನೊಂದು ಉಪಯೋಗ ಇದೆ, ಅದನ್ನ ನಾವು ಈ ಪಾಠದಲ್ಲಿ ಕಲಿತೀವಿ. ಮೇನ್ ಉಪಯೋಗ ಏನಂದ್ರೆ ಕ್ರಿಯಾಪದದ್ದು ಪ್ರತಿ ವಾಕ್ಯದಲ್ಲಿ ಏನು ಕೆಲಸ ನಡೀತಾ ಇದೆ ಅಥವಾ ನಡೆಯಿತು ಅನ್ನೋದನ್ನು ತೋರಿಸುತ್ತೆ. ಕ್ರಿಯಾಪದ ಇಲ್ಲದೆ ಇದ್ದಂತಹ ಸೆಂಟೆನ್ಸೇ ಇರೋದಿಲ್ಲ. ಪ್ರತಿಯೊಂದು ವಾಕ್ಯದಲ್ಲಿನೂ ಒಂದು ಕ್ರಿಯಾಪದ ಇದ್ದೇ ಇರ್ತದೆ. ಮಾಡುತ್ತೇನೆ, ಬಂದನು, ಹೋದನು. ಈಗ ಅವನು ನಮ್ಮ ಮನೆಗೆ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ನಾವು, ಅದಕ್ಕೆ ಅರ್ಥನೇ ಇಲ್ಲ. ಬಂದನು, ಬಂದಿದ್ದನು, ಈ ತರ ಇರ್ತೇವೆ. ಅದರಿಂದ ಕ್ರಿಯಾಪದ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಅದು ಕನ್ನಡದಲ್ಲಿ ಕ್ರಿಯಾಪದದಲ್ಲಿ ಅದರದ್ದು ಗ್ರಾಮೆಟಿಕಲ್ ಅದರದ್ದು ಯಾವ ಟೈಪ್ ಅನ್ನೋದನ್ನು ತೋರಿಸುತ್ತದು. ಅಂದರೆ ಏಕವಚನ ವಾಕ್ಯ ಏಕವಚನದಲ್ಲಿ ಇದೆಯೋ ಅಥವಾ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಅಥವಾ ಯಾವ ಕಾಲ, ಪಾಸ್ಟ್, ಪ್ರೆಸೆಂಟ್, ಎಲ್ಲ ನಾವು ಕ್ರಿಯಾಪದದಿಂದನೇ ನಾವು ಹೇಳೋದು. ಅದರಿಂದನೇ ನಮ್ಗೆ ಗೊತ್ತಾಗುತ್ತೆ. ಅವನು ಬಂದಿದ್ದನು ಅಂತ ಹೇಳೋದು ಬೇರೆ, ಅವನು ಬಂದನು, ಅವನು ಬರುವನು ಅಂತ ಹೇಳೋದು ಬೇರೆ. ಸೊ ನಾವು ಕ್ರಿಯಾಪದ ಯಾವಾಗಲೂ ಸೆಂಟೆನ್ಸ್ ಕಂಪ್ಲೀಟ್ ಅರ್ಥ ನಮ್ಗೆ ಕೊಡ್ತದೆ. ಕ್ರಿಯಾಪದ ಇದು ಮೇನ್ ಯೂಸ್ ಅಲ್ಲದೆ ಇನ್ನೊಂದು ಯೂಸ್ ಇದೆ. ಆ ಯೂಸ್ ನಾವು ಇದರಲ್ಲಿ ಕಲಿತೀವಿ. ಏನಂದ್ರೆ ಕ್ರಿಯಾಪದನ ನಾವು ವಿಶೇಷಣಗಳಂತೆ ಯೂಸ್ ಮಾಡಬಹುದು. ವಿಶೇಷ ಶಬ್ದ ಒಂದು ನಾಮಪದವನ್ನು ವರ್ಣಿಸೋದು. ಈಗ ನಾವು ಗಿಡ ಅಂತ ಹೇಳ್ತೀವಿ. ಗಿಡ ಅಂದ್ರೆ ಒಂದು ನಾಮಪದ, ಒಂದು ವಸ್ತುವಿನ ಹೆಸರದು. ಅದನ್ನು ವರ್ಣಿಸೋದು ಅಂದ್ರೆ ಎತ್ತರವಾದ ಗಿಡ, ಇದು ಎತ್ತರವಾದೇನಿದೆ ಆ ವರ್ಣಿಸ್ತದೆ. ಸುಂದರವಾದ ಹೂವು, ಈ ಹೂವು ಅನ್ನೋ ಶಬ್ದನ ಸುಂದರವಾದ ಅನ್ನೋದು ಇವಾಗ ನಾವು ವಿಶೇಷಣ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಅಡ್ಜೆಕ್ಟಿವ್. ಬ್ಯೂಟಿಫುಲ್ ಫ್ಲವರ್, ಟಾಲ್ ಬಾಯ್, ಸ್ಮಾಲ್ ಬೇಬಿ, ಆ ತರ ಒಂದು ಶಬ್ದಕ್ಕೆ ಇನ್ನೊಂದು ಶಬ್ದ ಅದರ ವಿಶೇಷಣ ಹೊಗಳ್ತದೆ ಅಥವಾ ವರ್ಣಿಸ್ತದೆ, ಅದನ್ನು ತಿಳಿಸಿರ್ತದೆ. ಅದ್ರ ಬಗ್ಗೆ ಅದ್ರ ಕ್ಯಾರೆಕ್ಟರ್ ಏನು ಅನ್ನೋದನ್ನು ತಿಳಿಸೋದಕ್ಕೆ ವಿಶೇಷಣ ಅಂತ ಹೇಳ್ತೇವೆ. ಈಗ ನಾವು ವಿಶೇಷಣ ಅಂದ್ರೆ ಗೊತ್ತಾಯ್ತು. ಕ್ರಿಯಾಪದನ ವಿಶೇಷಣ ಅಂದ್ರೆ ಹೆಂಗ್ ತೋರಿಸ್ತೇವೆ? ಕ್ರಿಯಾಪದ ವಿಶೇಷಣ ತೋರಿಸೋದಂದ್ರೆ ಏನಂದ್ರೆ, ಒಂದು ವಸ್ತುವಿನ ಮೇಲೆ ಕ್ರಿಯಾ ನಡೆದಿರ್ಬೇಕು. ಆ ಕ್ರಿಯೆನೇ ಅಡ್ಜೆಕ್ಟಿವ್ ಅಂತ ಕೆಲಸ ಮಾಡುತ್ತೆ. ಕ್ರಿಯಾ ನಡೆಯೋದಂದ್ರೆ ಏನು? ಈಗ ಬಾಗಿಲು ಅಂತಿದೆ, ಮುಚ್ಚಿದ ಬಾಗಿಲು. ಇದು ಮುಚ್ಚಿದ ಅನ್ನೋದು ಬಾಗಿಲನ್ನು ವರ್ಣಿಸ್ತದೆ. ಬಾಗಿಲು ಯಾವ ಟೈಪ್ ಬಾಗಿಲ? ಇದು ಮುಚ್ಚಿದ ಬಾಗಿಲು. ಬಾಗಿದ ಗಿಡ, ಗಿಡ ಅನ್ನು ವರ್ಣಿಸ್ತದೆ. ಬರೀ ಗಿಡ ಅಲ್ಲ, ಅದು ಬಾಗಿದ ಗಿಡ. ಉದಯಿಸುತ್ತಿರುವ ಸೂರ್ಯ, ಉದಯಿಸುತ್ತಿರುವ ಸೂರ್ಯ ಅಂದ್ರೆ ಸೂರ್ಯನ ಹೊಗಳಲಿಕ್ಕೆ ನಾವು ಉದಯಿಸುತ್ತಿರುವ, ಇವೆಲ್ಲ ನೋಡ್ರಿ, ಇವೆಲ್ಲ ಕ್ರಿಯಾಪದಗಳು. ಸೊ ಉದಯಿಸು ಅನ್ನೋದು, ಉದಯಗಳು, ಉದಯಿಸು ಅನ್ನೋದು ಕ್ರಿಯಾಪದ. ಅದನ್ನ ನಾವು ಸೂರ್ಯನಿಗೆ ಅಪ್ಲೈ ಮಾಡಿದ್ದೀವಿ. ಉದಯಿಸುತ್ತಿರುವ ಸೂರ್ಯ, ಮುಚ್ಚಿದ ಬಾಗಿಲು, ಉರಿಯುತ್ತಿರುವ ಕಟ್ಟಿಗೆ, ಈ ತರ ಶಬ್ದಕ್ಕೆ ನಾವು ಅದನ್ನು ವರ್ಣಿಸ್ಲಿಕ್ಕೆ ಒಂದು ಕ್ರಿಯಾಪದ ಯೂಸ್ ಮಾಡ್ತೀವಿ. ಇದರಲ್ಲಿ ಇಂಗ್ಲಿಷ್ ನಲ್ಲಿನೂ ಇದೇ ಟೈಪ್ ಇದೆ. ಕನ್ನಡದಲ್ಲಿ ಹೆಂಗೆ ನಾವು ವಿಶೇಷಣ ಕ್ರಿಯೆಗಳನ್ನು, ವಿಶೇಷಣ ಕ್ರಿಯಾಪದಗಳನ್ನು ವಿಶೇಷಣದಂತೆ ಉಪಯೋಗ ಮಾಡ್ತೀವಿ, ಇಂಗ್ಲಿಷ್ ನಲ್ಲಿಯೂ ಅದೇ ತರ ಇದೆ. ಫಾರ್ ಎಕ್ಸಾಂಪಲ್, ಮುಚ್ಚಿದ ಬಾಗಿಲು ಇಂಗ್ಲಿಷ್ ನಲ್ಲಿ ಏನ್ ಮಾಡ್ತೀವಿ ನಾವು? ಮುಚ್ಚು ಅನ್ಲಿಕ್ಕೆ ಕ್ಲೋಸ್. ಓಕೆ, ಮುಚ್ಚಿದ ಬಾಗಿಲಿಗೆ ಕ್ಲೋಸ್ಡ್ ಡೋರ್ ಅಂತ ಹೇಳ್ತೀವಿ. ಕ್ಲೋಸ್ಡ್ ಡೋರ್ ಅಲ್ಲಿ ಇದು ಕ್ರಿಯಾಪದ ಅಲ್ಲ. ಅವನು ಬಾಗಿಲವನ್ನು ಮುಚ್ಚಿದನು ಅಲ್ಲ ಇದರಲ್ಲಿ. ಅವನು ಬಾಗಿಲ ಮುಚ್ಚಿದನು ಬೇರೆ, ಅಲ್ಲಿ ಕ್ರಿಯಾಪದ ಅಂತ ಉಪಯೋಗ ಮಾಡ್ತೀವಿ. ಇಲ್ಲಿ ಬರೀ ಕ್ರಿಯಾಪದ ವರ್ಣಿಸ್ಲಿಕ್ಕೆ ಉಪಯೋಗ ಮಾಡೋದು ಬೇರೆ. ಈ ಕ್ಲೋಸ್ ದ ಡೋರ್ ಅಂದ್ರೆ ಅವನು ಬಾಗಿಲನ್ನು ಮುಚ್ಚಿದನು. ದಿಸ್ ಈಸ್ ಎ ಕ್ಲೋಸ್ಡ್ ಡೋರ್. ದಿಸ್ ಇಸ್ ಎ ಕ್ಲೋಸ್ ಡೋರ್ ಅಂದ್ರೆ ಇದು ಒಂದು ಮುಚ್ಚಿದ ಬಾಗಿಲು. ಇದು ಮುಚ್ಚು ಅನ್ನೋದು ಮೇನ್ ಕ್ರಿಯಾಪದ ಅಲ್ಲ. ಮೇನ್ ಕ್ರಿಯಾಪದ ಬೇರೆ ಇರ್ತದೆ. ಇದು ಒಂದು ವಿಶೇಷಣ ಅಂತ ಉಪಯೋಗ ಮಾಡುವ ಕ್ರಿಯಾಪದ. ನನಗನ್ಸೋ ಮಟ್ಟಿಗೆ ಇದೆಲ್ಲ ಕ್ಲಿಯರ್ ಆಗಿದೆಯಲ್ಲ ಎಲ್ಲರಿಗೂ? ಇಸ್ ಇಟ್ ಕ್ಲಿಯರ್ ಟು ಆಲ್ ಸ್ಟೂಡೆಂಟ್ಸ್? ಓಕೆ. ಸೊ ಇದರಲ್ಲಿ ಎರಡು ಟೈಪ್ ಬರುತ್ತೆ. ಏನಂದ್ರೆ, ಆ ಕೆಲಸ ಮುಗಿದಿರಬಹುದು ಅಥವಾ ಇನ್ನು ನಡೆದಿರಬಹುದು. ಹೇಗೆ ನಡೆದಿರೋದು? ಈಗ ನೀವು ಮುಚ್ಚಿದ ಬಾಗಿಲು ಮತ್ತು ಮುಚ್ಚುತ್ತಿರುವ ಬಾಗಿಲ ಎರಡೂ ಡಿಫ್ರೆನ್ಸ್ ಇದೆ. ಮುಚ್ಚಿದ ಬಾಗಿಲು ಅಂದ್ರೆ ಮುಚ್ಚುವ ಕೆಲಸ ಈಗಾಗಲೇ ಮುಗಿದು ಹೋಗಿದೆ. ಮುಚ್ಚುತ್ತಿರುವ ಬಾಗಿಲು ಅಂದ್ರೆ ಇನ್ನೂ ನಡೀತಾ ಇದೆ, ನೀವು ಅವಾಗ ನೋಡ್ತಾ ಇದ್ದೀರಿ, ಮುಚ್ತಾ ಇದೆ, ಅದನ್ನೇ ಮುಚ್ಚುತ್ತಿರುವ ಬಾಗಿಲು. ಉದಯಿಸುತ್ತಿರುವ ಸೂರ್ಯ ಅಂದ್ರೆ ಏನು? ಸೂರ್ಯ ಇನ್ನೂ ಉದಿಸ್ತಿರ್ತಾನೆ, ಕಂಪ್ಲೀಟ್ ಉದಿಸಿರುವುದಿಲ್ಲ. ಅಲ್ಲಿ ನಾವು ಏನ್ ಮಾಡ್ತೀವಿ? ಉದಯಿಸುತ್ತಿರುವ ಅಂತ ಮಾಡ್ತೀವಿ. ಅಂದ್ರೆ ಏನ್ ಡಿಫ್ರೆನ್ಸ್ ಕಾಣ್ತದೆ ನಿಮ್ಗೆ? ಒಂದು ಕ್ರಿಯಾಪದನ ಎರಡು ಫಾರ್ಮ್ನಲ್ಲಿ ಯೂಸ್ ಮಾಡ್ಬೋದು ಈ ವಿಶೇಷಣ. ಒಂದು, ಆ ಕ್ರಿಯೆ ಕಂಪ್ಲೀಟ್ ಆಗಿದೆ. ಇನ್ನೊಂದು, ಆ ಕ್ರಿಯೆ ಇನ್ನೂ ನಡೆದಿದೆ. ಬಾಡಿದ ಹೂವು, ಇದರಲ್ಲಿ ಏನಾಗಿದೆ? ಹೂವು ಬಾಡುತ್ತಿರುವ ಹೂವು ಅಲ್ಲ. ಬಾಡುತ್ತಿರುವ ಹೂವು ಬೇರೆ, ಬಾಡಿದ ಹೂವು. ಬಾಡಿದ ಹೂವು ಅಂದ್ರೆ ಈಗಾಗಲೇ ಬಾಡಿ ಹೋಗಿದೆ. ಬಾಡುತ್ತಿರುವ ಇನ್ನೂ ಬಾಡುತ್ತಿರುವ ಕ್ರಿಯೆ ನಡೆದಿದೆ.
ಸೊ ಈ ತರ ನಾವು ಎರಡು ಡಿಫರೆನ್ಸ್ ನೋಡ್ತೀವಿ. ಅದನ್ನ ಇಂಗ್ಲಿಷ್ ನಲ್ಲಿ ಏನ್ ಮಾಡ್ಬೇಕಂದ್ರೆ, ಇದನ್ನ ನೀವು ಮೊನ್ನೆ ಕಲ್ತಿದ್ದೀರಿ ಏನಂತ, ಮೊದಲಿನ ಪಾಠದಲ್ಲಿ ವರ್ಬ್ಸ್ ನಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ 4 ಟೈಪ್ ವರ್ಬ್ಸ್ ಇರ್ತದೆ ಕನ್ನಡ ಇಂಗ್ಲಿಷ್ ನಲ್ಲಿ. ಒಂದು ರೂಟ್ ವರ್ಬ್, ಒಂದು ಪಾಸ್ಟ್ ಫಾರ್ಮ್, ಒಂದು ಪಾಸ್ಟ್ ಪಾರ್ಟಿಸಿಪಲ್ ಮತ್ತು ಒಂದು ಪ್ರೆಸೆಂಟ್ ಪಾರ್ಟಿಸಿಪಲ್. ಇಲ್ಲಿ ಏನ್ ಮಾಡ್ಬೇಕು, ಆ ಕ್ರಿಯಾಪದ ವಿಶೇಷಣ ಕಾರ್ಯ ಮುಗಿದಿತ್ತಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ಬೇಕು. ಅದು ಕೆಲಸ ಇನ್ನು ನಡೆದಿತ್ತಂತಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ಬೇಕು. ಉದಾಹರಣೆ, ಮುಚ್ಚಿದ ಬಾಗಿಲು, ಇದರಲ್ಲಿ ಏನಾಗುತ್ತೆ, ಮುಚ್ಚಿದ ಕೆಲಸ ಮುಗಿದಿದೆ, ಅದಕ್ಕೆ ನಾವೇನ್ ಮಾಡ್ಬೇಕು, ಕ್ಲೋಸ್ಡ್ ಡೋರ್ ಅನ್ಬೇಕು. ಕ್ಲೋಸ್ಡ್. ಓಕೆ, ಮುಚ್ಚುತ್ತಿರುವ ಬಾಗಿಲಿದ್ರೆ ಕ್ಲೋಸಿಂಗ್ ಡೋರ್ ಅನ್ಬೇಕು. ಕ್ಲೋಸಿಂಗ್ ಡೋರ್ ಅಂದ್ರೆ ಅದು ಒಂದು ಮುಚ್ಚುತ್ತಿರುವ ಬಾಗಿಲು, ಇನ್ನು ಮುಚ್ಚುವ ಕೆಲಸ ಮುಗಿದಿಲ್ಲ, ಕ್ಲೋಸಿಂಗ್ ಡೋರ್. ಓಕೆ, ಬೇರೆ ಉದಯಿಸುತ್ತಿರುವ ಸೂರ್ಯ, ಇಲ್ಲಿ ಏನಾಗಿದೆ, ಉದಯಿಸುತ್ತಿರುವ ಅನ್ನೋದು ಕೆಲಸ ನಡೆದಿದೆ. ಉದಯಿಸು ಅಲ್ಲಿಗೆ ಇಂಗ್ಲಿಷ್ ನಲ್ಲಿ ರೈಸಿಂಗ್ ಸನ್ ಅಂತ ಯೂಸ್ ಮಾಡಿದ್ರೆ ಅವನ ದಿಸ್ ಇಸ್ ದ ಫೋಟೋ ಆಫ್ ಎ ರೈಸಿಂಗ್ ಸನ್. ರೈಸಿಂಗ್ ಅಂದ್ರೆ ಬರ್ನಿಂಗ್ ವುಡ್ ಅಂದ್ರೆ ಏನು, ಸುಡುತ್ತಿರುವ ಕಟ್ಟಿಗೆಯಲ್ಲಿ ಏನಾಗಿದೆ, ಇನ್ನೂ ಸುಡುವ ಕೆಲಸ ನಡೆದಿದೆ. ಈಗ ಸುಟ್ಟ ಕಟ್ಟಿಗೆ ಅಂದ್ರೆ ಬರ್ಂಟ್ ಚೇರ್ ಅಥವಾ ಬರ್ಂಟ್ ವುಡ್, ಅಲ್ಲಿ ಬರ್ಂಟ್ ಅದು ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ತಾ ಇದ್ದೀವಿ. ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಿದ್ರೆ ಕೆಲಸ ಮುಗಿದಿದೆ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತಂದ್ರೆ ಅದು ಇನ್ನೂ ನಡೀತಾ ಇದೆ. ಸೊ ಅದಕ್ಕೆ ನೀವು ಕನ್ನಡದಲ್ಲಿ ಫಸ್ಟ್ ನೀವು ಏನ್ ಮಾಡ್ಬೇಕು, ಇಂಗ್ಲಿಷ್ ನಲ್ಲಿ ಮಾಡೋಕ್ಕಿಂತ ಮೊದಲು ನಿಮ್ಗೆ ಒಂದು ಮುಚ್ಚಿದ ಬಾಗಿಲು ಅಂತ ಒಂದು ಶಬ್ದ ಬಂದ್ರೆ, ಮುಚ್ಚಿದ ಬಾಗಿಲನ್ನು ವರ್ಣಿಸ್ಲಿಕ್ಕೆ ನಾವು ಮುಚ್ಚು ಅನ್ನೋ ಕ್ರಿಯಾಪದ ಯೂಸ್ ಮಾಡ್ತೀವಿ. ಅದನ್ನ ಪ್ರೆಸೆಂಟ್ ಯೂಸ್ ಮಾಡ್ಬೇಕು, ಪಾಸ್ಟ್ ಯೂಸ್ ಮಾಡ್ಬೇಕು. ಕೆಲಸ ಮುಗಿದಿತ್ತಂದ್ರೆ ನೀವು ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಬೇಕು. ಕೆಲಸ ಇನ್ನೂ ನಡೆದಿದೆ ಅಂತಂದ್ರೆ ಪ್ರೆಸೆಂಟ್ ಯೂಸ್ ಮಾಡ್ಬೇಕು. ಓಕೆ, ಇವಾಗ ನೀವು ಒಂದ್ 2-3 ಎಕ್ಸಾಂಪಲ್ ನೋಡೋಣ. ಈಗ ಅಳುತ್ತಿರುವ ಮಗು ಅಲ್ಲಿಗೆ, ಇಲ್ಲಿ ಮಗು ಅನ್ನೋದು ನಾಮಪದ, ಅದನ್ನು ಹೊಗಳೋದು ಅಥವಾ ಅದನ್ನು ವರ್ಣಿಸೋದು ಅಳು ಅನ್ನೋ ಕ್ರಿಯಾಪದ ಯೂಸ್ ಮಾಡಿದ್ದೀವಿ. ಅಳುತ್ತಿರುವ, ಇದು ಕೆಲಸ ಮುಗಿದಿದೆಯೋ ನಡೆದಿದೆಯೋ, ಇದು ಪ್ರೆಸೆಂಟ್. ಅದಕ್ಕೆ ನಾವೇನು ಯೂಸ್ ಮಾಡಬೇಕು, ಕ್ರೈಯಿಂಗ್ ಬೇಬಿ ಅಂದ್ರೆ ಅಳುತ್ತಿರುವ ಮಗು. ಓಕೆ, ಎಕ್ಸಾಂಪಲ್ಸ್ ಬರುತ್ತೆ. ಓಕೆ, ಹಾರುತ್ತಿರುವ ಹಕ್ಕಿ ಅಂತಿದೆ ಶಬ್ದ. ಹಾರುತ್ತಿರುವ ಹಕ್ಕಿ, ಇದು ಕೆಲಸ ಮುಗಿದಿದೆಯೋ ನಡೆದಿದೆಯೋ, ಇದು ನಡೀತಾ ಇದೆ, ಹಾರುತ್ತಾ ಇರುವ ಪಕ್ಷಿ. ಅಲ್ಲಿ ಏನ್ ಮಾಡ್ಬೇಕು, ಪ್ರೆಸೆಂಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ಬೇಕು. ಅಲ್ಲಿ ಏನಾಗುತ್ತೆ, ಫ್ಲೈಯಿಂಗ್ ಬರ್ಡ್ ಅಂತ ಯೂಸ್ ಮಾಡ್ಬೇಕು, ಫ್ಲೈಯಿಂಗ್ ಬರ್ಡ್. ಓಕೆ, ನೆಕ್ಸ್ಟ್ ಕೆಳಗಡೆ ಯಾವುದು, ಬಾಗಿದ ಗಿಡ. ಇಲ್ಲಿ ಕೆಲಸ ಯಾವುದು, ಬಾಗೋದು. ಅದು ಕಂಪ್ಲೀಟ್ ಆಗಿದೆಯೋ ಅಥವಾ ನಡೀತಾ ಇದೆಯೋ, ಬಾಗಿದ ಅಂದ್ರೆ ಆಲ್ರೆಡಿ ಬಾಗಿ ಬಿಟ್ಟಿದೆ ಅದು. ಅವಾಗ ಏನ್ ಮಾಡ್ಬೇಕು, ಬೆಂಡ್ ಅನ್ನೋದು ಮೂಲ ಕ್ರಿಯಾಪದ, ಬೆಂಡ್, ಅದರದ್ದು ರೂಟ್ ವರ್ಬ್ ಬೆಂಟ್. ಯಾವುದು, ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ಬೇಕು. ಓಕೆ, 3ನೇ ಕಾಲಮ್ ಬರುತ್ತಲ್ಲ ನಮ್ಮ ವರ್ಬ್ಸ್ ಅಲ್ಲಿ, 3ನೇ ಕಾಲಮ್ ಪಾಸ್ಟ್ ಪಾರ್ಟಿಸಿಪಲ್. ಬೆಂಟ್ ಟ್ರೀ. ಒಡೆದ ಕನ್ನಡಿ, ಇಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಪಾಸ್ಟ್ ಪ್ರೆಸೆಂಟ್. ಒಡೆದ ಕನ್ನಡಿ, ಇದರಲ್ಲಿ ನಾಮಪದ ಯಾವುದು, ಕನ್ನಡಿ ಮೇಲೆ ಏನ್ ಕೆಲಸ ಆಗಿದೋ ಒಡೆಯೋದು. ಇದನ್ನು ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಯೂಸ್ ಮಾಡಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಬೇಕು. ವೆರಿ ಗುಡ್, ಪಾಸ್ಟ್ ಪಾರ್ಟಿಸಿಪಲ್. ಬ್ರೇಕ್ ಅನ್ನೋದು ರೂಟ್ ವರ್ಬ್, ಮೂಲ ಕ್ರಿಯಾಪದ ಬ್ರೇಕ್ ಅಂದ್ರೆ ಒಡೆ. ಬ್ರೇಕ್, ಬ್ರೋಕನ್, ಅಲ್ಲಿ 3ನೇದು ಬ್ರೋಕನ್, ಅದಕ್ಕೆ ಏನ್ ಮಾಡಬೇಕು, ಬ್ರೋಕನ್ ಮಿರರ್, ಒಡೆದ ಕನ್ನಡಿ. ಓಕೆ, ನೆಕ್ಸ್ಟ್ ಬಾಡಿದ ಹೂವು. ಬಾಡು ಅಲ್ಲಿಗೇನೋ, ಇಲ್ಲಿ ಯಾವ್ದು ಮಾಡ್ತೀರಿ, ಬಾಡಿದ ಹೂವು ಪ್ರೆಸೆಂಟ್ ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್. ಗುಡ್. ಸೊ ಇಲ್ಲಿ ಏನಾಗುತ್ತೆ, ಫೇಡ್ ಅನ್ನೋದು ಮೂಲ ಕ್ರಿಯಾಪದ, ಫೇಡೆಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್. ಸೊ ಫೇಡೆಡ್ ಫ್ಲವರ್. ನೆಕ್ಸ್ಟ್ ಕ್ರೈಯಿಂಗ್ ಬೇಬಿ ಇವಾಗ ವಿಚಾರ ಮಾಡಿದೀವಿ. ನೆಕ್ಸ್ಟ್ ಯಾವ್ದು, ಹೊಳೆಯುವ ನಕ್ಷತ್ರ. ಇಲ್ಲಿ ನೀವು ಹೊಳೆಯೋ ಕೆಲಸ ಮುಗಿದಿದೆಯೋ ಅಥವಾ ನಡೆದಿದೆಯೋ, ಇನ್ನೂ ನಡೆದಿದೆ. ಅದಕ್ಕೆ ಈಗ ನೀವು ನೋಡ್ತಾ ಇದ್ದೀರಿ, ನೀವು ಕಾಣಿಸ್ತಾ ಇದೆ ಶೈನಿಂಗ್ ಇದೆ ಅಂತ. ಅವಾಗ ಏನ್ ಮಾಡ್ಬೇಕು, ಶೈನಿಂಗ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ಬೇಕು. ಓಕೆ, ಈ ಲೆಸನ್ ಬಹಳ ಸಿಂಪಲ್ ಇದೆ. ಟೆಸ್ಟ್ ಅನ್ನು ಸ್ಟಾರ್ಟ್ ಮಾಡಿ. ಓಕೆ, ಇಲ್ಲಿ ಏನಿದೆ ಅಂದ್ರೆ, ಇಲ್ಲಿ ನಾನು ಮೇಲೆ ಕನ್ನಡದಲ್ಲಿ ಅಡಗಿಸಿಟ್ಟ ನಿಧಿ ಅಂತ ಕೊಟ್ಟಿದ್ದೀವಿ. ಓಕೆ, ಇಲ್ಲಿ ಒಂದೊಂದೇ ಶಬ್ದ ಯಾಕೆ ಬರ್ತಂದ್ರೆ, ಒಂದೊಂದೇ ಅಕ್ಷರ ಯಾಕೆ ಬರ್ತಂದ್ರೆ, ಅಡಗಿಸಿಟ್ಟು ಅನ್ಲಿಕ್ಕೆ ಬೇರೆ ಶಬ್ದನೂ ಇರುತ್ತೆ, ನಿಧಿ ಅನ್ಲಿಕ್ಕೂ ಬೇರೆ ಇರುತ್ತೆ. ನೀವು ಬೇರೆ ತಪ್ಪು ಟೈಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ರೂಟ್ ವರ್ಬ್ ಮತ್ತು ನೌನ್ ಅವನ್ನೆರಡು ನಾವು ಕೊಟ್ಟಿರ್ತೀವಿ. ಬಟ್ ನೀವು ಇದಾಗ ಏನ್ ಮಾಡ್ಬೇಕಂದ್ರೆ, ರೂಟ್ ವರ್ಬ್ಗೆ ಅದರ ಅರ್ಥ ನೋಡ್ಕೊಂಡು ಪ್ರೆಸೆಂಟ್ ಪಾರ್ಟಿಸಿಪಲ್ ಹಚ್ಬೇಕು, ವಿಶೇಷಣನ ಅಡ್ಜೆಕ್ಟಿವ್ ನ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಹಚ್ಬೇಕು, ಅದನ್ನ ನೀವು ನೋಡ್ಬೇಕು.
ಓಕೆ, ಈಗ ನೀವು ನನಗೆ ಹೇಳ್ರಿ, ಈಗ ಅಡಗಿಸಿಟ್ಟ ನಿಧಿ, ನಿಧಿ ಅನ್ಲಿಕ್ಕೆ ಟ್ರೆಜರ್, ಅಡಗಿಸು ಅನ್ಲಿಕ್ಕೆ ಹೈಡ್. ಇಲ್ಲಿ ನೀವು ಅಡಗಿಸಿಟ್ಟ ಅನ್ನೋದು ಅರ್ಥ ಏನ್ ಕೊಡ್ತದ? ಇನ್ನು ನಡೆದಿದೆ ಅಂತ ಕೊಡ್ತದೋ ಅಥವಾ ಮುಗಿದಿದೆ ಅಂತ ಕೊಡ್ತದೆ? ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ತಿರೋ, ಪ್ರೆಸೆಂಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ತೀರಾ? ಓಕೆ, ಟೈಪ್ ಮಾಡಿ ಅದನ್ನ, ಡಬಲ್ ಡಿ ಎನ್. ಓಕೆ, ಎಂಟರ್ ಪ್ರೆಸ್ ಮಾಡ್ರಿ. ಓಕೆ, ನೆಕ್ಸ್ಟ್. ಇದು ಕುದಿಸಿದ ತತ್ತಿ. ಕುದಿಸು ಅನ್ಲಿಕ್ಕೆ ಬಾಯ್ಲ್, ಕ್ರಿಯಾಪದ ಬಾಯ್ಲ್, ನಾಮಪದ ಎಗ್. ಇದನ್ನ ಏನ್ ಮಾಡ್ರಿ? ಕುದಿಸಿದ. ನೀವು ಏನಾದ್ರೂ ಸುಮ್ಮನೆ ವಿಚಾರ ಮಾಡದೆ ಬರಿಬೇಡ್ರಿ. ನಿಮ್ದು ಸಿಂಪಲ್ ಇದೆ ಅದು, ಬಟ್ ಸಿಂಪಲ್ ಇದ್ರೂ ವಿಚಾರ ಮಾಡ್ಬೇಕು. ಏನಂದ್ರೆ ಕುದಿಸಿದ ಅಂದ್ರೆ ಕೆಲಸ ಮುಗಿದಿದೆಯೋ ನಡೆದಿದೆಯೋ, ಪ್ರತಿ ಸಲ ನೀವು ಇದನ್ನು ವಿಚಾರ ಮಾಡ್ಬೇಕು. ಪಾಸ್ಟ್ ಪಾರ್ಟಿಸಿಪಲ್. ಮಾಡ್ರಿ. ಓಕೆ, ಗುಡ್. ನೆಕ್ಸ್ಟ್, ಉರುಳುತ್ತಿರುವ ಕಲ್ಲು. ನೀವೇ ಅನಲೈಸ್ ಮಾಡಿ ಹೇಳ್ರಿ ಇದನ್ನ. ಪ್ರೆಸೆಂಟ್ ಪಾರ್ಟಿಸಿಪಲ್ ಸರ್. ಗುಡ್. ಓಕೆ, ಓಕೆ, ಗುಡ್. ಇದು ನಿಮ್ಗೆ ನೋಡ್ಲಿಕ್ಕೆ ಬಹಳ ಈಸಿ ಅನ್ಸುತ್ತದು. ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ನೋಡ್ಲಿಕ್ಕೆ ಈಸಿ ಅನಿಸುತ್ತೆ. ಆದ್ರೆ ಏನಂತಂದ್ರೆ ಕ್ರಿಯಾಪದ ಇದನ್ನ ಕನ್ಫ್ಯೂಸ್ ಎಲ್ಲಿ ಆಗ್ತಾರಂದ್ರೆ, ಈಗ ವಾಕ್ಯದಲ್ಲಿ ಇದು ಬಂದಾಗ ಇದನ್ನ ಮೇನ್ ಕ್ರಿಯಾಪದ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಇದರ ಇಂಪಾರ್ಟೆನ್ಸ್ ಏನಿದೆ ಅಂದ್ರೆ, ಐ ಸ್ಟೆಪ್ಡ್ ಆನ್ ಎ ಬ್ರೋಕನ್ ಗ್ಲಾಸ್ ಅಂತಿದ್ದಾಗ ನೀವು ಸ್ಟೆಪ್ಡ್ ಅಂದ್ರೆ ಅಲ್ಲಿ ಮೇನ್ ಕ್ರಿಯಾಪದ, ಅದ್ರ ಮೇಲೆ ಕಾಲಿಟ್ಟೆ. ಬ್ರೋಕನ್ ಗ್ಲಾಸ್, ನಾನು ಗ್ಲಾಸ್ ಒಡೆದೆ ಅಂತ ಅರ್ಥ ಮಾಡಬಾರ್ದು. ಬ್ರೋಕನ್ ಅಂದ್ರೆ ಅಲ್ಲಿ ಏನಾಗುತ್ತೆ, ಕ್ರಿಯಾಪದ, ಮೂಲ ಕ್ರಿಯಾಪದ ಯಾವುದು ಮತ್ತು ಅಡ್ಜೆಕ್ಟಿವ್ ಅಂತ ಯೂಸ್ ಮಾಡಿದ ಕ್ರಿಯಾಪದ ನಿಮ್ಗೆ ವಾಕ್ಯದಲ್ಲಿ ಗೊತ್ತಾಗ್ಬೇಕು. ಅದಕ್ಕೇನಂದ್ರೆ, ಈಗ ನಿಮ್ಗೆ ವಾಕ್ಯದಲ್ಲಿ ಈಗ ಕಳುವು ಮಾಡಿದ ವಸ್ತುಗಳು ಅಂತ ಬಂತು, ಅದನ್ನ ಹೆಂಗ್ ಮಾಡ್ಬೇಕನ್ಲಿಕ್ಕೆ ನೀವು ಇದನ್ನ ನೆನಪಿಟ್ಕೊಂಡ್ರೆ ನೀವು ಮಿಸ್ಟೇಕ್ ಎಂದು ಮಾಡೋದಿಲ್ಲ. ಸೊ ಇದೆಲ್ಲ ನೀವು ವಾಕ್ಯದ ಬಿಲ್ಡಿಂಗ್ ಒಂದೊಂದೇ ಇಟ್ಟಂಗೆ ಇದಂಗೆ ಅದು ಬ್ರಿಕ್ಸ್, ಅದು ಒಂದೊಂದೇ ಬ್ರಿಕ್ಸ್. ಆ ಎಲ್ಲಾ ಬ್ರಿಕ್ಸ್ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಗೊತ್ತಾದ್ರೆ ವಾಕ್ಯ ಮಾಡ್ಲಿಕ್ಕೆ ಬರ್ತದೆ. ನೀವು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು.